ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ ಕೆಲವೊಂದು ಬಾರಿ ನಮ್ಮ ರಾಶಿ ನಕ್ಷತ್ರದ ಒಂದು ಜಾತಕವನ್ನು ನೋಡ್ತಾ ಇರ್ತೀವಿ ಅಥವಾ ನಮ್ಮ ಟೈಮ್ ಹೆಂಗಿದೆ ಅಂತ. ಇವಾಗ ಏನಾಗ್ಬಿಟ್ಟಿದೆ ಟ್ರೆಂಡ್ ಅಂತಂದರೆ ಒಂದು ನ್ಯೂಮರಾಲಜಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಾ, ಅದನ್ನು ಫುಲ್ಲು ನೀವು ಕೌಂಟ್ ಮಾಡಬೇಕು. ಅಥವಾ ಕೆಲವರು ಹೇಳ್ತಾರೆ ಬರೀ ನೀವು ಬರ್ತ್ ಡೇಟ್ ಕೌಂಟ್ ಮಾಡ್ಕೊಳ್ಬೇಕು. ಮತ್ತು ಫುಲ್ ಕೌಂಟ್ ಮಾಡಿದಾಗ ಒಂದು ನಂಬರ್ ಬರುತ್ತೆ, ಅದು ನಿಮ್ಮ ಫ್ಯೂಚರ್ ನಂಬರು, ಡೆಸ್ಟಿನಿ ನಂಬರು, ಅಥವಾ ಅದು ನಿಮ್ಮ ಲಕ್ಕಿ ನಂಬರು. ಆ ನಂಬರ್ ನಿಮಗೆ ಸಿಕ್ತು ಅಂದರೆ ನಿಮ್ಗೆ ಲಕ್ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ನ್ಯೂಮರಾಲಜಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ನಮ್ಮ ಡೇಟ್ ಆಫ್ ಬರ್ತ್ನ ಪೂರ್ಣವಾಗಿ ಕೌಂಟ್ ಮಾಡಿದಾಗ ಬರುವಂಥ ನಂಬರು, ಆ ನಂಬರ್ನೇನಾದರೂ ನಾವು ಲೈಫ್ನಲ್ಲಿ ಯೂಸ್ ಮಾಡ್ತಾ ಇದ್ರೆ ಲಕ್ ಅನ್ನುವಂಥದ್ದು ನಮಗೆ ಬರುತ್ತಾ, ಇದನ್ನು ಎಷ್ಟರ ಮಟ್ಟಿಗೆ ನಾವು ಕನ್ಸಿಡರ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಲಕ್ ಅನ್ನುವಂಥದ್ದು ಇರುತ್ತೆ, ಈ ವಿಚಾರವಾಗಿ ತಿಳಿಸ್ಕೊಡಿ ಬರುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಎಲ್ಲ ಕಾಲದಲ್ಲೂ ಅದೇ ಅಲ್ಲ. ಇದನ್ನು ಆಗಿರಬಹುದು ಅಥವಾ ಭವಿಷ್ಯವನ್ನು ಆಗಿರಬಹುದು. ನಿಮಗೆ ಕತ್ತಲಲ್ಲಿ ಟಾರ್ಚ್ ಬೇಕಾಗಿರೋದು, ಹಗಲಲ್ಲ. ಇದು ಸಾಕು ಅನ್ಕೊತೀನಿ. ಉದಾಹರಣೆ, ಬಹುಶಃ ನಿಮಗೆಲ್ಲೋ ಒಂದು ಕಡೆ ಏನು ಪ್ರಯತ್ನ ಪಟ್ಟರು ಆಗ್ತಿಲ್ಲ ಅಂತಂದರೆ ಏನೇನು ಬಳಸ್ತೀರಿ, ಬಹುಶಃ ಬಳಸಿ ಬರಲಿಕ್ಕೆ ಇರಬಹುದು, ಆದರೆ ಪೂರ್ಣ ಅದೇ ಅಲ್ಲ. ಈ ಸಂಖ್ಯೆಗಳು ಅಂದರೆ ಒಂದು ಉದಾಹರಣೆಗೆ, ಈಗ ಯಾರೋ ಹುಟ್ಟಿರ್ತಾರೆ ಅಂದ್ಕೊಳ್ಳೋಣ. ಈ ದಿನವೇ ತೆಗೆದುಕೊಂಡ್ರೆ ಇವತ್ತು ಏನು ದಿನಾಂಕವಿದೆಯೋ, ಯಾವ ತಿಂಗಳಿದೆಯೋ, 2026 ಇದೆಯೋ, ಏನು ಆಗಸ್ಟ್ ಇದೆಯೋ, ಈ ದಿನಾಂಕ ತೆಗೆದುಕೊಂಡ್ರೆ ನೀವು ಟೋಟಲ್ ಮಾಡಿ ಎಷ್ಟು ಬರುತ್ತೋ ಸರಿ. ಈ ದಿನ ನೀವೇನೇನೇನು ಅದರ ಬಗ್ಗೆ ಎಲ್ಲ ಹೇಳ್ತೀರೋ ಹೇಳ್ತಾ ಬನ್ನಿ. ಆ ಕೇಳಿಸ್ಕೊಳ್ಳೋವನಿಗೆ ಬಹುಶಃ 40 ವರ್ಷಗಳಿಂದ 30 ವರ್ಷದಿಂದ ಇರ್ತಕ್ಕಂಥ ಡೇಟ್ ಆಫ್ ಬರ್ತನವನು ಕೇಳಿಸ್ಕೊಳ್ತಾನೇ ಇರ್ತಾನೆ ಅದರ ಬಗ್ಗೆ. 1/2/1984 ಅಂತೇನಾನ ಅಂದರೆ 1ನೇ ತಾರೀಕು 2ನೇ ತಿಂಗಳು 1984 ಅಂತ ತೆಗೆದುಕೊಂಡ್ರೆ ನೀವು ಅದ್ರ ಬಗ್ಗೆ ಹೇಳಕ್ಕೆ ಹೊರಡ್ತೀರಿ. ನೀವು ಹೀಗೆ ಅಂತ. ನಿಮ್ಮ ಮನಸ್ಸು ಹೀಗಿರುತ್ತೆ, ನಿಮ್ಮ ಹಣಕಾಸಿನ ಸ್ಥಿತಿ ಹೀಗಿರುತ್ತೆ, ನಿಮ್ಮ ಕೆಲಸ ಹೀಗಿರುತ್ತೆ ಅಂತ ಹೇಳ್ತಿರ್ತೀರಿ. ಬಹುಶಃ ಅವು ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅವ್ರ ಪರವಾಗಿರಬಹುದು, ಇನ್ನು ನೀವು ಹೇಳಿದ್ದು ಅವ್ರಿಗೆ ಅಪ್ಲೈ ಆಗದೇನೂ ಇರಬಹುದು. ಬಹುಶಃ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಾಗಿದ್ದು, ಆ ದಿನಾಂಕದಂದು ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಎಷ್ಟು ಜನ ಹುಟ್ಟಿದ್ರು, ಅವ್ರ ಕತೆ ಏನು ಅವ್ರ ಕತೆ. ನಾನು ಏನು ಹೇಳ್ತೀನಿ ಅಂತಂದರೆ, ಎಲ್ಲವೂ ಕೂಡ ಬಹುಶಃ ನೀವೇನು ಮಾತಾಡ್ತೀರೋ ನಿಮಗೆ ಅವಶ್ಯಕತೆ ಇದ್ದಾಗ ಎಷ್ಟು ಟೈಮ್ ಅಂದಾಗ ಟೈಮ್ ಹೇಳಿ. ನೀವು ಅನ್ನ ಸಾಂಬಾರು ಬಗ್ಗೆ ಹೇಳೋ ಹಾಗಿಲ್ಲ. ನಿನ್ನ ಬಳಿ ಎಷ್ಟಿದೆ ಹಣ, ಆವಾಗ ನೀವು ಕೌಂಟಿಂಗ್ ಇಷ್ಟು ಸಂಖ್ಯೆ ಅಂತ ಹೇಳಬೇಕು. ಆವಾಗ ನೀವು ಎಮ್ಮೆ ಹಸು ಬಗ್ಗೆ ಹೇಳೋ ಹಾಗಿಲ್ಲ. ಎಷ್ಟೊತ್ತಿಗೆ ಬರ್ತೀಯಾ ಅಂದರೆ ಆವಾಗ ನೀವು ಟೈಮಿಂಗ್ಸ್ ಹೇಳಬೇಕು, ಆವಾಗ ಸಂಖ್ಯೆ ಹೇಳಬೇಕು. ನೀನು ಆವಾಗ ನಾನು ಮಲ್ಕೊಂಡಿದ್ದೆ ಅಂತ ಹೇಳೋ ಹಾಗಿಲ್ಲ. ಹಾಗೆ ಯಾವುದನ್ನು ಯಾವಾಗ ಎಲ್ಲಿ ಬಳಸಬೇಕು ಅದು ಬಳಸಬೇಕು. ಸತ್ಯಯುಗಕ್ಕೆ ಇಷ್ಟು ಆಯಸ್ಸು, ತ್ರೇತಾಯುಗಕ್ಕೆ ಇಷ್ಟು ಆಯಸ್ಸು, ಕಲಿಯುಗಕ್ಕೆ ಇಷ್ಟು ಆಯಸ್ಸು ಅಂತ ಅಲ್ಲಿ ಸಂಖ್ಯೆ ತಗೋಬೇಕು ನಾನು. ಆ ಸಂಖ್ಯೆಗಳು ಯಾವಾಗ ತೆಗೆದುಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಚೆನ್ನಾಗಿ ನೀವು ನೆನಪಿಟ್ಕೊಂಡ್ಬಿಡಿ, ಒಂದಷ್ಟು ವಿಷಯವನ್ನು ನಿಮಗೆ ಮೆಲುಕಾಕ್ಸುತ್ತೆ, ತಿಳಿಸುತ್ತೆ. ರೆಮಿಡಿ ಅಂತ ಕೊಡೋದು ಬಂದರೆ ಅಲ್ಲಿ ವೀಕ್ ಸಂಖ್ಯೆಗಳಿತ್ತು ಅಂತಂದರೆ ಆ ವೀಕ್ ಸಂಖ್ಯೆಗಳು ಸರಿ, ನೀವು ಹುಟ್ಟಿರೋದೇ ಸರಿ ಇಲ್ಲ 4ನೇ ತಾರೀಕು ಅಂತಂದರೆ, ಇನ್ನೊಂದು ಸಲ ನೀವು 5ನೇ ತಾರೀಕು ಹುಟ್ಟಿದ್ರೆ ಬಹಳ ಚೆನ್ನಾಗಿ ಹೆಂಗೆ ಹುಟ್ಟೋದು, ಸಾಧ್ಯವೇ ಇಲ್ಲ. ಹುಟ್ಟುಬಿಟ್ಟಿದ್ದೀರಿ 4ನೇ ತಾರೀಕು ಸರಿ ಇಲ್ಲ ಅಂದರೆ
ಈ ಅಪ್ಪ ಹೇಳಿದ್ದಕ್ಕೆ ಸರಿ ನಾನು ನಾಳೆ ಹುಟ್ತೀನಿ ಅಂದರೆ ಸಾಧ್ಯವಾ? ನಾನೇನು ಹೇಳ್ತೀನಿ ಅಂತಂದರೆ ಅಲ್ಲಿ ಪರಿಹಾರಗಳಿರೋಲ್ಲ ನಿಮಗೆ. ಇರುತ್ತೆ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋದ್ರಲ್ಲೋ ಅಥವಾ ಮತ್ತು ಇನ್ಯಾವುದೋ ನಿಮಗೆ ಸಂಬಂಧಪಟ್ಟಾಗಿರೋವಂಥದ್ದು ಅಕೌಂಟ್ ನಂಬರ್ ಚೇಂಜ್ ಮಾಡೋವಂಥದ್ದು ಅಥವಾ ಬೇರೆ ಇನ್ಯಾವುದೋ ಒಂದು ಆಲ್ಟರ್ನೇಟ್ ಮಾಡ್ಕೊಳ್ಳಲಿಕ್ಕೆ ಏನಾದರೂ ಸಂಖ್ಯೆಗಳು ಬಹುಶಃ ಇಂಥ ಕಡೆ ಬಳಸಿ ಅಥವಾ ನಿಮ್ಮ ಡೋರ್ ಮೇಲೆ ಬರೀರಿ ಹೀಗೆ ಹೇಗೆ ಅಂತ ಹೇಳಬಹುದು. ಅವೆಲ್ಲವೂ ಕೂಡ ತಕ್ಕ ಮಟ್ಟಿಗೆ ಒಂದಷ್ಟು ನಿಮಗೆ ಫಲ ಕೊಡಬಹುದು, ಕೊಡದೇನು ಇರಬಹುದು. ನಾನೇನು ಹೇಳ್ತೀನಿ ಅಂತಂದರೆ, ಯಾರು ಯಾವ ದಿನಾಂಕದಲ್ಲಿ ಹುಟ್ಟಿದ್ರೋ ರಾಶಿ ನಕ್ಷತ್ರವು ಲಗ್ನವು ಕೂಡ ಅಷ್ಟಕ್ಕಷ್ಟೇ ಜ್ಯೋತಿಷ್ಯದಲ್ಲಿ ಫಲ ಕೊಡುತ್ತೆ. ಯೋಗಗಳಿದಾವಲ್ಲ ಅದು ಕೊಟ್ಟೇ ಕೊಡಬೇಕು. ಅವನ ಯೋಗ ಚೆನ್ನಾಗಿದೆಯಪ್ಪ ಅಂತಾರೆ. ಅವನ ಯೋಗ ಚೆನ್ನಾಗಿದೆ ಅಂತಂದರೆ ಒಂದು ದಿನಾಂಕದಲ್ಲಿ ಹುಟ್ಟಿದವರ ಯೋಗಗಳು ಇರ್ತವೆ ಕೆಲವರಿಗೆ, ಅದು ಅವನಿಗೂ ಅಪ್ಲೈ ಆಗುತ್ತೆ, ಇವನಿಗೂ ಅಪ್ಲೈ ಆಗುತ್ತೆ. ಒಂದು ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೇ ಗುಣಗಳ ವ್ಯತ್ಯಾಸ ಇರ್ತವೆ. ಅವಳಿ ಜವಳಿ ಮಕ್ಕಳಿಗೆ ಒಂದು ನಿಮಿಷದಲ್ಲಿ ಹುಟ್ಟಿದ್ದಕ್ಕೆ ವ್ಯತ್ಯಾಸ ಆಗ್ತವೆ. ಪಡೆದುಕೊಂಡು ಬಂದಿರತಕ್ಕಂತಹ ಕರ್ಮದ ಆಧಾರಿತ ಮೇಲೆ ಇರತಕ್ಕಂತಹ ಯೋಗಗಳಿದಾವಲ್ಲ ಅವು ಕೆಲಸ ಮಾಡೋದು. ನೀವು ತಿರುಪತಿಗೆ ಹೋಗಬೇಕಾದ್ರೆ ಎಷ್ಟು ಹಣ ತೆಗೆದುಕೊಂಡು ಹೋಗಿದ್ದೀರೋ ಅಷ್ಟು ನೀವು ಖರ್ಚು ಮಾಡ್ತೀರಿ. ಅಲ್ಲಿ ಬೇಕಾದ ಜನ ಇದಾರೆ ಬಿಟ್ಟು ಕೊಡ್ತಾರೆ ಅಂದರೆ ನಿಮ್ಮದಲ್ಲ ಅದು. ಹಾಗೆ ಇಷ್ಟು ಕೋಟ್ಯಾಂತರ ಜನಗಳ ಮಧ್ಯೆ ನೀವು ಸಿಲುಕಾಕೊಂಡಿದ್ರೆ ನಿಮ್ಮ ಬಳಿ ಏನಿದೆಯೋ ಅದು ನಿಮ್ಮದು. ಹಾಗೆ ಸಂಖ್ಯೆಗಳು ಬಳಸಿ ಪ್ರಧಾನವಾಗಿ ಪರಿಹಾರಗಳು ಅಂತಿದ್ದರೆ ಎಲ್ಲಿರ್ತಾವೆ ನಿಮಗೆ ಅಂತಂದರೆ, ನಮಗೆ ಯಾವುದು ಕಾಯಿಲೆ ಅಂತೆ ಪತ್ತೆ ಹಚ್ಚೋದು, ಆ ಪತ್ತೆ ಹಚ್ಚಿದ ಕಾಯಿಲೆಗೆ ಮೆಡಿಸಿನ್ ಯಾವುದು ಅಂತ ಕೊಡೋನು ಡಾಕ್ಟರ್ ಇರ್ತಾನಲ್ಲ, ಅಲ್ಲಿ ಯೋಗಗಳ ಬಗ್ಗೆ ತಿಳ್ಕೊಂಡವ ನಿಮಗೆ ಈ ಯೋಗ ಕಡಿಮೆ ಇದೆ, ನಿನ್ನ ಗೋಲ್ ಏನಿದೆ ಅದಕ್ಕೆ ರೀಚ್ ಆಗಬೇಕು ಅಂತಂದರೆ ಆ ಮೆಡಿಕೇಷನ್ ರೀತಿಯಲ್ಲೇ ರೆಮಿಡೀಸನ್ನು ಮಾಡಿಕೊಂಡ್ರೆ ಬಹುಶಃ ನೀವು ಆ ಉಪದ್ರವದಿಂದ ಹೊರಗೆ ಬರಬಹುದು ಅನ್ನೋದು ನನ್ನ ವಾದ. ಎಷ್ಟೇ ನೀವು ಸಂಖ್ಯೆಗಳು ನಮ್ಮ ಹುಟ್ಟಿದ ಜಾತಕ ಸರಿ ಇಲ್ಲ, ಹುಟ್ಟಿದ ಟೈಮು ಸರಿ ಇಲ್ಲ, ನನ್ನ ಜಾತಕದಲ್ಲಿ ಎಲ್ಲ ಏಳು ಬೀಳುಗಳ ಏನು ಮಾಡೋದು? ಬಹುಶಃ ಎಷ್ಟು ಜನ ತುಂಬ ಚೆನ್ನಾಗಿರೋ ಜಾತಕನ ಯಾರ್ದೋ ಹೇಳ್ತೀರಿ, ತುಂಬ ಅದ್ಭುತವಾಗಿರೋಂಥದ್ದು ಯಾರ್ದೋ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀರಿ, ಯಾವುದೋ ಒಂದು ಅಮಿತಾಬ್ ಬಚ್ಚನ್ದೋ ಅಥವಾ ಬೇರೆ ಇನ್ಯಾರ್ದಾದ್ರು ನಮ್ಮ ರಾಜ್ಕುಮಾರ್ ಎಲ್ಲ ಕೊಟ್ಬಿಟ್ಟಿರ್ತೀರಿ. ರಾಜ್ಕುಮಾರ್ ಹುಟ್ಟಿರೋಂಥ ಡೇಟಲ್ಲಿ ಎಷ್ಟು ಜನ ಹುಟ್ಟಿರಲ್ಲ, ಅವರೆಲ್ಲ ಎಲ್ಲೋ ಇರ್ತಾರೆ, ಪಾತಾಳದಲ್ಲಿ ಇರ್ತಾರೆ. ಅವ್ರು ನೋಡಿ ಹುಟ್ಟಿದ್ದಕ್ಕೆ ಹಂಗಾಯಿತು ಅಲ್ಲವೇ ಅಲ್ಲ. ಪಡೆದುಕೊಂಡು ಬಂದ ಯೋಗಗಳು ನೀವು ತಿರುಪತಿಗೆ ತಗೊಂಡು ಹೋದ ಹಣ ಎಷ್ಟು ಅಷ್ಟು ಖರ್ಚು ಮಾಡ್ತೀರಿ. ಮೋಸ್ಟ್ಲಿ ಈ ಉದಾಹರಣೆ ಸಾಕು ಅಂದ್ಕೊಳ್ತೀನಿ. ಅದಕ್ಕೆ ಪ್ರಯತ್ನ ಇದೆಯಲ್ಲ, ಪ್ರತಿನಿತ್ಯದ ಪ್ರಯತ್ನ ಬಹುಶಃ ನಿಮ್ಮ ಹಣೆ ಬರವನ್ನೇ ಬದಲಿಸಿಬಿಡುತ್ತೆ. ಎಲ್ಲ ಪಕ್ಕಕ್ಕಿದೆ, ನೀವು ಪ್ರಯತ್ನ ಪಡಿ. ಅದೇ ನಂದೊಂದು ಸೂತ್ರ ಇದೆಯಲ್ಲ, ಶ್ರಮ ಪ್ಲಸ್ ಪರಿಶ್ರಮ = ಅದೃಷ್ಟ. ಇಲ್ಲಿಗೆ ನೀವು ಲಾಕ್ ಆಗಬೇಕು. ನೀವು ಶ್ರಮವನ್ನೇ ಪಡೆದೆ, ನನ್ನ ಜಾತಕದಲ್ಲಿ ಹೇಳಿದ್ದಾರೆ ಗುರುಗಳು ಸಖತ್ತಾಗಿದೆಯಂತೆ ಅಂತ ಕೂತ್ಕೊಂಡಿದ್ರೆ ಆ ಸಖತ್ತು ಬರಲ್ಲ, ನಿಮ್ಮ ಹತ್ರ ಬಿಸ್ಕತ್ತು ಬರಲ್ಲ, ಯಾವುದೂ ಬರಲ್ಲ. ಬರಬೇಕಂದ್ರೆ ಶ್ರಮವೇ ನಿಮ್ಮ ರಹದಾರಿ ಆಗಿರಬೇಕು, ಪರಿಶ್ರಮವೇ ನಿಮ್ಮ ನಡೆ ಆಗಿರಬೇಕು. ಮಾಡ್ತೀನಿ ನಾನು ಅಷ್ಟೇ, ಎಷ್ಟು ಸಲ ಸೋತ್ರು ಮಾಡ್ತೀನಿ ಅನ್ನೋದು ಯಾರಿಗಿರುತ್ತೋ ಅವನ ಜಾತಕ ಬದಲಾಗ್ಬಿಡುತ್ತೆ. ಅವನೇ ನೋಡ್ದಾನೆಯಪ್ಪ, ಇವನು ಬಹುಶಃ ಕೇಳೋನಲ್ಲ, ಇವನು ಆಟ ಜಾಸ್ತಿ ತೆಗಿದ್ದಾನೆ, ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾನೆ, ಎಷ್ಟು ಸಲ ಸೋತ್ರು ಇವನು ಯಾಕೋ ಇವನು ಬದಲಾಗಲಿಲ್ಲ, ಇವನ ಪಾಡಿಗೆ ಇವನು ಇರ್ತಾ ಇಲ್ಲ, ಸರಿ ಇವನಿಗೆ ಬೇರೆಯವನು ಕೂಡ ಅವಕಾಶ ಇವನಿಗೆ ಕೊಡೋಣ, ಇವನೇ ಮಾಡಲಿ, ಆ ದೊಡ್ಡ ನಾಯಕನ ಶಕ್ತಿ ಇವನಿಗೆ ಕೊಟ್ಬಿಡೋಣ ಅಂತ ಭಗವಂತ ಕೊಟ್ಟರೂ ಕೊಡಬಹುದು. ನಿಮ್ಮ ಶ್ರಮಕ್ಕೆ ಪ್ರೀತಿಯ ಬಂಧುಗಳೇ, ನಾನು ಜ್ಯೋತಿಷ್ಯವನ್ನು ಪೂರ್ಣವಾಗಿ ಅಥವಾ ಸಂಖ್ಯೆಗಳನ್ನು ಪೂರ್ಣವಾಗಿ ಹೇಳುತ್ತಿಲ್ಲ. ಬಹುಶಃ ನೀವು ಪಡೆದುಕೊಂಡು ಬಂದ ಯೋಗಗಳು ಅಂದರೆ ಜಾತಕದಲ್ಲಿ ನಿಮಗೇನು ಸಿಗುತ್ತೆ ಅಂತಂದರೆ, ನೀವು ಹೇಗೆ ಬದಲಾವಣೆ ಆಗಬೇಕು ಅನ್ನೋದು ಸಿಗುತ್ತೆ, ನೀವೇನು ಬದಲಿಸ್ಕೋಬೇಕು ಅನ್ನೋದು ಸಿಗುತ್ತೆ, ನೀವು ಯಾವ ದಾರಿ ನಡಿಬೇಕು ಅನ್ನೋದು ಸಿಗುತ್ತೆ. ಯಾವುದೋ ಬಿಸ್ನೆಸ್ಸಲ್ಲಿ ಹೋಗಿ ಯಾವುದೋ ಜಾಬಲ್ಲಿ ಹೋಗಿ ನೀವು ಎಲ್ಲ ಕಳ್ಕೊಂಡಿದ್ದರೆ 100ಕ್ಕೆ 100 ಪಡೆದುಕೊಳ್ಬಹುದು. ಅದನ್ನು ಎತ್ತಿ ತೋರಿಸುತ್ತೆ. ಅದರ ಪ್ರಕಾರ ಅದೇ ನಿಮಗೆ ನಿಮ್ಮ ಕತ್ತಲು ಕಾಣ್ತಾ ಇಲ್ಲ ಗುರುಗಳು ಅಂತಂದರೆ, ಜ್ಯೋತಿಷ್ ಅನ್ನೋದು ಒಂದು ಟಾರ್ಚ್, ನಿಮಗೆ ನೀವು ಹೋಗೋ ತನಕ ನಿಮಗೆ ಎಲ್ಪ್ ಆಗುತ್ತೆ. ಅದನ್ನು ನೀವು ಬಳಸಿಕೊಂಡ್ರೆ ಸಂಖ್ಯೆಗಳಾಗಿರಬಹುದು, ಜ್ಯೋತಿಷ ಆಗಿರ್ಬೋದು, ನಿಮಗೆ ಆವಾಗ ಸಹಾಯಕ್ಕೆ ಬರುತ್ತೆ. ಸೊ ನಮ್ಮ ಒಂದು ಪರಿಶ್ರಮ ಇದ್ದಾಗ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಉತ್ತಮವಾಗಿರುವಂಥದ್ದು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನೊಂದು ಕೂಡ ಅದ್ಭುತವಾಗಿತ್ತು ಗುರುಗಳೇ, ಈಗ ಹೆಸರಾಂತ ವ್ಯಕ್ತಿಗಳು ಹುಟ್ಟಿರುವಂಥ ದಿನನೇ ಸಾಕಷ್ಟು ಜನ ಹುಟ್ಟಿರ್ತಾರೆ. ಸೊ ಅವ್ರು ಯಾಕೆ ಹಂಗಿರೋದಿಲ್ಲ, ಅವ್ರು ಮಾತ್ರ ಕ್ಲಿಕ್ ಆದ್ರು, ಇದು ನಮ್ಗೆ ಆಲೋಚನೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾರೋ ಒಬ್ಬರದ್ದು ಜಾತಕನೇ ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಆ ಡೇಟ್ಗಳು ತೆಗೆದು ನೋಡಿ, ಇನ್ಯಾರೋ ಒಳ್ಳೆ ಹುಟ್ಟಿರ್ತಾರೆ, ಒಳ್ಳೆ ಲೆವೆಲ್ಗೆ ಹೋಗಿರ್ತಾರೆ. ಆ ಒಳ್ಳೆ ಲೆವೆಲ್ಗೆ ಹೋಗಿರೋಂಥ ದಿನಾಂಕಲ್ಲಿ ನಮ್ಮ ಮನೇಲಿ ಹುಟ್ಟಿರ್ತಾರೆ, ಅವು ಏನೂ ಮಾಡ್ತಿರಲ್ಲ. ಹೀಗೆ ನಾವು ತಾಳೆ ಹಾಕ್ಕೋಬೇಕು, ಆಕಾಶಕ್ಕೆ ಏನೇ ಹಾಕಬಾರ್ದು. ಬಹುಶಃ ನಾವು ಏನು ಮಾಡ್ಕೊಂಡು, ಬಟ್ ನಾನು ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ,
ಆ ಆಯ್ಕೆ ಮಾಡಿಕೊಂಡ್ರೆ ಲಾಂಗ್ ಜರ್ನಿ ಮಾಡಬೇಕು. 1-2 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ನನ್ನ ಕೈ ಹಿಡಿಬೇಕು ಅಂದರೆ ಅದು ಯಾವುದೂ ಸಾಧ್ಯವಿಲ್ಲ. ಒಂದು ವಿಗ್ರಹ ಶಿಲ್ಪಿ ಅನ್ನೋನು ಮಾಡಬೇಕು ಅಂದರೆ ಒಂದೇ ದಿನ ಅವನ್ನೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ನಿಧಾನಕ್ಕೆ ಅವನು ಸುಂದರವಾಗಿರೋ ಮೂರ್ತಿ ಕೆತ್ತಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋಬೇಕು ಅವನು. ಹಾಗೆ ನಿಮ್ಮ ಬದುಕಲ್ಲಿ ಸುಂದರತೆಯನ್ನು ಕಂಡುಕೋಬೇಕು ಅಂತಂದರೆ ನೀವು ಅಂದುಕೊಂಡಿರ್ತಕ್ಕಂಥ ಲಾಭವನ್ನು ಗಳಿಸ್ಬೇಕು ಅಂತಂದರೆ ಆಯ್ಕೆ ಮಾಡ್ಕೊಳ್ಳೋ ಜಾತಕದಲ್ಲಿ ಇರುತ್ತೆ ಬಹುಶಃ ಯಾವುದು ಅಂತ. ಈಗ ನವಾಂಶದಲ್ಲೋ ಅಥವಾ ರಾಶಿ ಕುಂಡ್ಲಿನಲ್ಲಿ ಚೆಕ್ ಮಾಡಿದ್ರೆ ಚಂದ್ರನಿಂದ 10ನೇ ಮನೆ, ಚಂದ್ರನಿಂದ 10ನೇ ಮನೆ ಯಾವುದಿರುತ್ತೋ ಅದು ನಿಮ್ಮ ಅದೃಷ್ಟದ ದಿಕ್ಕಾಗಿರುತ್ತೆ. ಆ ದಿಕ್ಕಲ್ಲಿ ನೀವು ಕೆಲಸ ಮಾಡಬೇಕು. ಬಟ್ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಇಷ್ಟನ್ನೂ ಹೇಳಿ ಒದ್ದಾಟ ಮಾಡಿದ್ರೆ ಯಾಕೋ ನನಗೆ ಅದು ಬರಲಿಲ್ಲ ಅಂತಿಲ್ಲ. ಚಂದ್ರನಿಂದ 10ನೇ ಮನೆಯನ್ನು ಚೆಕ್ ಮಾಡಿಕೊಳ್ಳಿ, ಅದು ಯಾವುದಾಗಿರುತ್ತೆ. ಈಗ ಪೂರ್ವ ಅಂದರೆ ಯಾವ ದಿಕ್ಕಿಗೆ? ಮೇಷರಾಶಿಗೆ ಬರುತ್ತೆ. ಈಗ ಋಷಭ ರಾಶಿ ಇದೆಯಲ್ಲ ಅದು ದಕ್ಷಿಣಕ್ಕೆ ಬಂದುಬಿಡುತ್ತೆ. ಮಿಥುನ ಇದೆಯಲ್ಲ ಅದು ಪಶ್ಚಿಮಕ್ಕೆ ಬಂದುಬಿಡುತ್ತೆ. ಕರ್ಕಾಟಕ ಇದೆಯಲ್ಲ ಅದು ಉತ್ತರಕ್ಕೆ ಬಂದುಬಿಡ್ತು. ಮತ್ತು ಸಿಂಹ ರಾಶಿಗೆ ಪೂರ್ವ ದಿಕ್ಕು. ಹೀಗೆ ಆ ದಿಕ್ಕುಗಳು ಬರ್ತವೆ. ಆ ದಿಕ್ಕುಗಳಿಗೆ ಅನ್ವಯ ಚಂದ್ರನಿಂದ 10ನೇ ಮನೆ ನಿಮ್ಮ ಅಭಿವೃದ್ಧಿಯ ಅದೃಷ್ಟದ ದಿಕ್ಕಾಗಿರುತ್ತೆ. ಆ ಬಾಗಿಲು ಇಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇರೋದು ಆಪೋಸಿಟ್ ದಿಕ್ಕಲ್ಲಿ ಅಂದರೆ ಬಹುಶಃ ಕಷ್ಟವಾಗುತ್ತೆ. ಇದನ್ನೇ ಬಹುಶಃ ಜ್ಯೋತಿಷ್ಯದಲ್ಲಿ ಸಂಖ್ಯೆಗಳು, ಅಂಕೆಗಳು, ಯೋಗಗಳು ಎಲ್ಲವೂ ಕೂಡ ಚೆಕ್ ಮಾಡಿಕೊಂಡು ಒಮ್ಮೆ ನೀವು ಪರಿಣಿತಿಯನ್ನು ಪಡೆದುಕೊಂಡರೆ ನಿಮ್ಮ ನಡೆ ಸುಗಮವಾದೀತು. ಖಂಡಿತ ಗುರುಗಳೇ, ನ್ಯೂಮರಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.